ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ಮೈಸೂರು ಜಿಲ್ಲೆ ಅಂತ ಹೇಳಿದ್ರೆ ಎಳಿ ಕೇಳಿ ಸಾಂಸ್ಕೃತಿಕ ನಗರಿ ಅಂತೀವಿ. ಸುತ್ತಮುತ್ತಲೂ ಕೂಡ ಬೆಟ್ಟ ಗುಡ್ಡ ಕಾಡು ಪ್ರದೇಶಗಳಿಂದ ತುಂಬಿರುವಂಥದ್ದು. ಕಾವೇರಿ ಕಪಿಲಾ ನದಿಗಳಂತ ಎರಡು ನದಿಗಳು ಹರಿಯುವಂತಹ ತಾಣ. ಇಂತಹ ನದಿಗಳು ಹರಿಯುವಂತಹ ತಾಣದಲ್ಲಿ ಇದೀಗ ಶುದ್ಧ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ ಅಂತ ಹೇಳಿದ್ರೆ ಯಾರೂ ನಂಬೋದಿಲ್ಲ. ಸದ್ಯಕ್ಕೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಘಟ್ಟವಾಡಿಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿರುವಂಥದ್ದು. ಕಳೆದ 2-3 ತಿಂಗಳಿಂದಲೂ ಕೂಡ ಅಲ್ಲಿನ ಜನರಿಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ ಅಂತ ಹೇಳುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಜೊತೆಗೆ ಏನು ಜಲಜೀವನ್ ಕೇಂದ್ರ ಸರ್ಕಾರದ ಯೋಜನೆಯಾದ ಜಲಜೀವನ್ ಮಿಷನ್ ಅಡಿಯಲ್ಲಿ ಸುಮಾರು ಏನು ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಶುದ್ಧ ಕುಡಿಯುವ ನೀರನ್ನು ಮನೆ ಬಾಗಿಲಿಗೆ ಕೊಡ್ತೀವಿ ಅಂತೇಳಿ ಒಂದು ಯೋಜನೆಯನ್ನು ತಂದಿದ್ದರು. ಇದನ್ನು ಗ್ರಾಮ ಪಂಚಾಯಿತಿ, ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಎಲ್ಲರೂ ಕೂಡ ಸಮರ್ಪಕವಾಗಿ ಜಿಲ್ಲಾದ್ಯಂತ ನಾವು ಅನುಷ್ಠಾನಕ್ಕೆ ತರ್ತಿದ್ದೀವಿ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ. ಆದರೆ ಕಳೆದ 6 ತಿಂಗಳ ಹಿಂದೆಯೇ ಪೈಪ್ಲೈನ್ ಎಲ್ಲವನ್ನು ಕೂಡ ಅಳವಡಿಸಿ ಎಲ್ಲ ಕಾಮಗಾರಿಗೂ ಮುಗಿದಿದ್ರು ಸಹ ಜಲಜೀವನ ಯೋಜನೆ ಅಡಿಯಲ್ಲಿ ಜನರಿಗೆ ಕುಡಿಯೋ ನೀರು ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಘಟ್ಟವಾಡಿಪುರ ಗ್ರಾಮದಲ್ಲಿ ಸುಮಾರು 1,500 ಜನರ ಸಂಖ್ಯೆ ಇರುವಂಥದ್ದು. ಅಲ್ಲಿನ ಜನರು ಇದೀಗ ಕುಡಿಯುವ ನೀರಿಗಾಗಿ ಪಂಪ್ ಸೆಟ್ಗಳು ಅಂತ ಹೇಳಿದ್ರೆ ತೋಟದ ಮನೆಯಲ್ಲಿ ಕೃಷಿಗಾಗಿ ಹೊಡೆಸಿರುವಂಥ ಪಂಪ್ ಸೆಟ್ ಬಾವಿಗಳೇನಿದೆ ಅಲ್ಲಿಂದ ನೀರನ್ನು ತರುವಂಥ ದುಸ್ಥಿತಿ ಎದುರಾಗಿರುವಂಥದ್ದು. ಈ ಬಗ್ಗೆ ಸ್ಥಳೀಯ ಅಂದರೆ ಘಟ್ಟವಾಡಿಪುರ ಗ್ರಾಮ ಏನಿದೆ ಇದು ದೊಡ್ಡ ಕೌಲಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥದ್ದು. ಅಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ನಮಗೆ ಕುಡಿಯುವ ನೀರನ್ನು ಸಮರ್ಪಕವಾಗಿ ಪೂರೈಸಿ ಅಂತ ಹೇಳಿದ್ರು ಸಹ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ, ಜನರ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನ ಖುದ್ದು ಜನರೇ ಮಾಡ್ತಾ ಇದ್ದಾರೆ. ಇನ್ನು ತಾಲೂಕು ಆಡಳಿತವು ಸಹ ಈ ಬಗ್ಗೆ ಯಾವುದೇ ಒಂದು ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಜನರು ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಂಜನಗೂಡು ಅಂತ ಹೇಳಿದ್ರೆ ಕಪಿಲಾ ನದಿ ಹರಿಯುವಂತಹ ತಾಣ. ಅಲ್ಲಿ ನೀರಿಗೆ ಅಂದರೆ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಅಧಿಕಾರಿಗಳ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯ ಶಾಸಕರಾದ ದರ್ಶನ್ ಧ್ರುವನವರು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಜನರ ಸಮಸ್ಯೆಗಳನ್ನ ಪರಿಹರಿಸ್ತೀವಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಘಟ್ಟವಾಡಿಪುರ ಗ್ರಾಮದಲ್ಲಿ ಕಳೆದ 2-3 ತಿಂಗಳಿಂದಲೂ ಕೂಡ ಕುಡಿಯುವ ನೀರಿಗೆ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಈಗಾಗಲೇ ಹಳೆಯ ನೀರಿನ ಪೈಪ್ಲೈನ್ ಏನಿದೆ ಅದರಲ್ಲಿ ನೀರನ್ನು ಕೊಡ್ತಾ ಇದ್ರು. ಆದರೆ ಹೊಸ ಪೈಪ್ಲೈನ್ ಜಲಜೀವನ್ ಮಿಷನ್ ಅಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕುಡಿಯುವ ನೀರನ್ನು ಕೊಡ್ತೇವೆ ಅಂತೇಳಿ ಏನು ಒಂದು ಯೋಜನೆಯನ್ನು ತಂದಿದ್ರು. ಇದಾದ ಬಳಿಕ ಯಾವುದೇ ನೀರನ್ನು ಸರಿಯಾದ ರೀತಿಯಲ್ಲಿ ಪೂರೈಸ್ತಾ ಇಲ್ಲ. ಹಾಗಾಗಿ ಕುಡಿಯುವ ನೀರಿಗೆ ಒಂದು ರೀತಿಯ ಕುಡಿಯೋ ನೀರು ಸಿಗ್ತಾ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಮನೆಗಳಿಂದ 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ಅಷ್ಟು ದೂರ ಸಾಗಬೇಕು. ಎಲ್ಲರ ಬಳಿಯಲ್ಲೂ ಕೂಡ ಕೃಷಿ ಭೂಮಿಯಲ್ಲಿ ಪಂಪ್ ಸೆಟ್ ಇಲ್ಲ. ಯಾರು ಕೃಷಿ ಭೂಮಿಯಲ್ಲಿ ಪಂಪ್ ಸೆಟ್ಗಳನ್ನ ಬೋರ್ಗಳನ್ನ ಹೊಡ್ಸ್ಕೊಂಡಿದ್ದಾರೆ ಅಂಥವ್ರನ್ನ ಕೇಳಿಕೊಂಡು ಅವರಿಂದ ಒಪ್ಪಿಗೆಯನ್ನು ಪಡ್ಕೊಂಡು ಅಂಥ ಕಡೆಗಳಿಂದ ನಾವು ಮನೆಗೆ ಕುಡಿಯುವ ನೀರನ್ನ ತೆಗೆದುಕೊಂಡು ಬರುವಂಥ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ನಾವು ಗ್ರಾಮ ಪಂಚಾಯಿತಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ಯಾರೂ ಸಹ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಇದೇ ರೀತಿ ಅಂದರೆ ಮುಂದಿನ ದಿನಗಳಲ್ಲೂ ಕೂಡ ಕುಡಿಯುವ ನೀರಿಗೆ, ಯಾಕೆಂದರೆ ಈಗಾಗಲೇ ಮುಂಗಾರು ಮಳೆ ಪ್ರವೇಶ ಆದರೂ ಕೂಡ ಸಾಕಷ್ಟು ಮಳೆ ಆಗಿಲ್ಲ. ಒಂದಷ್ಟು ಈಗಾಗಲೇ ಕಬಿನಿ ಡ್ಯಾಮ್ ಇರ್ಬೋದು, KRS ಡ್ಯಾಮ್ ಇರ್ಬೋದು, ಅಲ್ಲೆಲ್ಲವೂ ಕೂಡ ನೀರಿನ ಅಭಾವ ಎದುರಿಸ್ತಾ ಇರುವಂಥದ್ದು. ಕೇವಲ ಕುಡಿಯುವ ನೀರಿಗಷ್ಟೇ ಸದ್ಯ ಡ್ಯಾಮ್ನಲ್ಲಿ ನೀರಿದೆ ಅನ್ನುವಂಥ ಮಾತುಗಳನ್ನ ಈಗಾಗಲೇ ಮಂಡ್ಯ DC ಆಡಿದ್ದಾರೆ. ಇನ್ನು ಮೈಸೂರಿನ ಕಬಿನಿ ಭಾಗ ಏನಿದೆ, ಕಬಿನಿ ಜಲಾಶಯ, ನಂಜನಗೂಡು, ನರಸೀಪುರ, HD ಕೋಟೆ ಸೇರಿದಂತೆ ಒಂದಷ್ಟು ಕೃಷಿ ಭಾಗಗಳಿಗೆ ನೀರನ್ನು ಹರಿಸೋದ್ರ ಜೊತೆಗೆ ಕುಡಿಯೋ ನೀರಿನ ಸೌಲಭ್ಯಕ್ಕೂ ಕೂಡ ಈ ನೀರನ್ನು ಬಳಸಲಾಗ್ತಾ ಇತ್ತು. ಇದೀಗ ಈ ಬಾರಿ ಮಳೆ ಕಡಿಮೆಯಾಗಿದೆ. ವಾಡಿಕೆಯಂತೆ ಈಗ ಜೂನ್ ಇನ್ನೇನು 20ನೇ ತಾರೀಕು ಆಜುಬಾಜು ಅಲ್ಲಿದ್ದೇವೆ. ಈ ಸಮಯಕ್ಕೆ ಒಂದಷ್ಟು ಮಳೆ ತುಂಬಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆಗಬೇಕಾಗಿತ್ತು. ಆದರೂ ಕೂಡ ಡ್ಯಾಮ್ ಭರ್ತಿ ಆಗಿಲ್ಲ. ಈ ಬೆನ್ನಲ್ಲೇ ಇದೀಗ ಇಂತಹ ಗ್ರಾಮಗಳಲ್ಲಿ ಕುಡಿಯೋ ನೀರನ್ನು ಸಹ ಪೂರೈಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಸಹ ಹಾಹಾಕಾರ ಎದುರಾಗುತ್ತೆ. ಜಾನುವಾರುಗಳ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗ್ಬೋದು. ಆ ನಿಟ್ಟಿನಲ್ಲಿ ನಂಜನಗೂಡು ತಾಲೂಕು ಆಡಳಿತ ಇನ್ನಾದರೂ ಎಚ್ಚೆತ್ತುಕೊಂಡು ನಂಜನಗೂಡು ಸುತ್ತಮುತ್ತಲು ಈಗ ಘಟ್ಟವಾಡಿಪುರ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಉಲ್ಬಣ ಆಗಬಾರ್ದು, ಜನರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಂಡಿದ್ರೆ ಯಾಕೆ ಜಲಜೀವನ ಮಿಷನ್ ಅಡಿಯಲ್ಲಿ ನೀರನ್ನ ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥದ್ದನ್ನ ಮನಗಂಡು ಘಟ್ಟವಾಡಿಪುರ ಗ್ರಾಮದ ಜನರ ಒಂದು ದುಸ್ಥಿತಿ ಏನಿದೆ, ಪಂಪ್ಸೆಟ್ಗಳಿಂದ ನೀರನ್ನು ತೆಗೆದುಕೊಂಡು ಬರುವುದು, 2-3 ಕಿಲೋಮೀಟರ್ಗಳಿಂದ ಬಿಂದಿಗೆಗಳಲ್ಲಿ ನೀರನ್ನ ಹೊತ್ಕೊಂಡು ಬರುವಂಥ ದುಸ್ಥಿತಿಯ ನಿರ್ಮಾಣ ಆಗಿದೆ. ಇದನ್ನೆಲ್ಲಕ್ಕೂ ಕೂಡ ಅಂತ್ಯ ಆಡಿ ಜನರಿಗೆ ಕುಡಿಯುವ ನೀರನ್ನ ಒದಗಿಸಲಿ ಅನ್ನುವಂಥದ್ದು News18 ಕನ್ನಡದ ಆಶಯ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.